ಮಾಡಿ ಅಥಣಿಯಲ್ಲಿ ಸೋಲಾಯಿತು. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಅಥಣಿಯಲ್ಲಿ ಪ್ಲಸ್ ಆಯ್ತಲ್ಲ ಸರ್, ಏನಾದರೂ ನಿಮ್ಮ ತಂತ್ರ ಇದೆಯಾ ಇಲ್ಲಿ, ಯಾವ ರೀತಿ ಅಂತ? ಏನು ತಂತ್ರ ಇಲ್ಲ, ಜನರು ಎಲ್ಲ ಪ್ರತಿಯೊಬ್ಬ ಅಥಣಿ ಜನರಿಗೆ ಗೊತ್ತಿದೆ. ಒಬ್ಬ ಈಗ ಎರಡೂ ರಾಷ್ಟ್ರೀಯ ಪಕ್ಷ ಆತ್ಮಲೋಕ ಮಾಡುವಂಥ ಸಂದರ್ಭ. ಎರಡೂ ರಾಷ್ಟ್ರಗಳು ಬಿ ಜೆ ಪಿಗೂ ಕಾಂಗ್ರೆಸ್ ಅವರು ಕೆಲವೊಬ್ಬರು ನಮ್ಮದೇ ರಾಜ್ಯ ತಿಳ್ಕೊಂಡ್ರೆ 2004ರಲ್ಲಿ ಡೋಂಗೂರಾವನ್ನು ಸೋಲಿಸ್ಬೇಕಂತ ವಾತಾವರಣ ಇದ್ದಾಗ ತೆಲಿಬಾಬು ಪಟಕನ ಶಾಸಕರಾದರು. ಮೊನ್ನೆ 23ರಲ್ಲಿ ಒಂದು ಕೆಟ್ಟ ವಾತಾವರಣ, ಪಾಪ ಮಹೇಶ್ ಕುಮಟಳ್ಳಿ ಅವರು ಒಳ್ಳೆ ಕೆಲಸ ಮಾಡಿ ಒಂದು ಕೆಟ್ಟ ವಾತಾವರಣ ಮತ್ತು ಜಂಪ್ ಹೊಡೆದು ಶಾಸಕರದು ಪದೇ ಮಜಾ ಅನಿಸೈತಿ. ಈ ಮುಂದಿನ ದಿನದಲ್ಲಿ ಅಥಣಿ ಜನರು ಅದು ಒಳ್ಳೆಯ ಬುದ್ಧಿವಂತದಾರ. ಈಗ ಮಾಡಿದಂಥ ಒಂದು ತಪ್ಪು ನಿರ್ಣಯ ಅವ್ರಿಗೆ ಮೈ ತಂದಿದೆ. ಮುಂದಿನ ದಿನದಲ್ಲಿ ನಮ್ಮ ಅಥಣಿ ಜನರು ಸರಿಯಾದ ನಿರ್ಣಯ ತೋದ ಈ ಸಂದರ್ಭದಲ್ಲಿ ಹಾರೈಸ್ತೀವಿ. ಸರ್, ಇದನ್ನೇ ನೋಡಿ ಲಕ್ಷ್ಮಣ್ ಸವದಿ ಯಾಕೆ ಬಿಜೆಪಿಗೆ ಬರಬಾರ್ದು? ಯಾಕಂದ್ರೆ ಈಗ ಬಿಜೆಪಿಗೆ ಪ್ಲಸ್ ಆಗಿದೆ, ಒಂದ್ ಕಡೆ ಬಿಜೆಪಿನೂ ಆಹ್ವಾನ ಕೊಡ್ತಾ ಇದೆ ಎಲ್ಲ ಒಂದ್ ಕಡೆ ಅವರಿಗೆ. ಆಹ್ವಾನ ಕೊಟ್ಟಿಲ್ಲ, ನಾವೇನು ಬಿಜೆಪಿ ಆಹ್ವಾನ ಕೊಟ್ಟಿಲ್ಲ. ಇಂಥ 100,000 ಜನ ನಮ್ಮ ಕಾರ್ಯಕರ್ತರು ನಮ್ಮ ಬಿಜೆಪಿ ಇದ್ದಾರೆ. ಈಗ ಅವರೇ ಬರಬೇಕು ಜೋತಿಲ್ಲ. ಪಕ್ಷ ಅಂತಿಮ ತೀರ್ಮಾನ ಪಕ್ಷ ಅಂತ ಸ್ವಾಗತ ಇದೆ. ನಾಳೆ ಅಂತದೊಂದು ಏನಾದರೂ ನಿರ್ಣಯ ಬಂದ್ರೆ ಬಿಜೆಪಿ ಕರ್ಕೋತಾರ ಸರ್ ಲಕ್ಷ್ಮಣ್ ಸವದಿ ಅವ್ರನ್ನ? ಯಾಕೆ ವಾತಾವರಣ ಆ ರೀತಿ ಅಥಣಿಯಲ್ಲಿ ನಿರ್ಮಾಣ ಆಗಿದೆ ಈಗ ಸದ್ಯಕ್ಕೆ? ನೋಡ್ರಿ, ಅದನ್ನ ಪಕ್ಷದ ನಾಯಕರು ತೀರ್ಮಾನ ಮಾಡ್ತಾರೆ. ಒಂದು ಮೊದಲೇ ಇಲ್ಲ, ಎರಡೂ ರಾಷ್ಟ್ರೀಯ ನಾಯಕರು ಇಂಥ ಜಂಪ್ ಹೊಡೆಯೋ ಜನರಿಗೆ ಬುದ್ಧಿ ಕಲಿಸುವ ಒಳ್ಳೆ ನಿರ್ಣಯ ತಗೋಬೇಕು ಈ ಸಂದರ್ಭದಲ್ಲಿ ಆಗ್ರಹಿಸ್ತಾರೆ. ರಾಜ್ಯ ಸರ್ಕಾರನೇ ಹೆಚ್ಚಿಗೆ ಮಾಡಿದೆ. ಈಗ ನಮ್ಮ ಪಕ್ಷದ ನಾಯಕರೆಲ್ಲ ಹೇಗೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡಿದ್ದಾರೆ. ಈಗ ಒಂದು ದ್ವೇಷ ಭಾವನೆಯಿಂದ ಮಾಡಿದ ಅಂತ ಒಂದು ಉದಾಹರಣೆ ಎಲ್ಲ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷ ಭಾಳಷ್ಟು ಯುವಕರು ಮತ್ತು ಜನರು ಭಾಳ ವಿಶ್ವಾಸ ಮಾಡಿದ್ರೆ ಓಟ್ ಹಾಕಿದ್ದಕ್ಕೆ ಪ್ರತಿಕಾರವಾಗಿ ಹಾಕಿದಾರೆ ಅಂತ ಒಂದು ಅನಿಸ್ತದೆ. ಈ ಸಂದರ್ಭದಲ್ಲಿ ಈಗ ಜೋರತ್ತು ಹಾಕಿಲ್ಲ, ಯಾಕಂದ್ರೆ ಜನರು ಕಷ್ಟದಲ್ಲಿದ್ದಾಗ ಈಗ ದುಬಾರಿ ಮಾಡಬೇಕಿತ್ತು, ಹಿಂದೆ ತಗೋಬೇಕು ನಾವು ಆಗ್ರಹ ಮಾಡ್ತೀವಿ. ಸರ್, ಗ್ಯಾರಂಟಿ ಯೋಜನೆಗಳನ್ನ ಉಳಿಸ್ಕೊಳ್ಳಲು ಈ ರೀತಿ ಜನಸಾಮಾನ್ಯ ಹೊರೆ ಹಾಕಿದ್ರೆ ಯಾವ ರೀತಿ ಅಂತ ಸರ್? ಅದೇ ಒಂದು ಕೈ ಕೊಡೋದು ಕೈ ಕಸ್ಬೋದು ಮೊದಲಿಂದ ಇದೆ. ಜನರು ತಿಳಿದಿರಕ್ಕಿಲ್ಲ, ಯಾಕಂದ್ರೆ ಬರೀ 2,000 ರೂಪಾಯಿ ಕೊಡೋದು ಉಳ್ತಿದ ಕಡೆ ಎಲ್ಲ ಅವಾಗಿಂದ ಆಗೈತಿ. ಈಗ ಪೆಟ್ರೋಲ್ ಮತ್ತು ಡೀಸೆಲ್ ದುಡ್ಡೋಕೆ ಎಲ್ಲ ಜನ ಸಾಮಾನ್ಯ ಈಗ ಗೊತ್ತಾಯ್ತವ ಅವ್ರು. ಈಗ ವಿಶೇಷವಾಗಿ ಬೇಕಾದ್ರೆ ರಾಜ್ಯ ಸರ್ಕಾರ ಅವರ ಆ್ಯಕ್ಚುಲಿ ಗ್ಯಾರಂಟಿ ಬಗ್ಗೆ ಅಪಸ್ವರ ಅವ್ರ ಪಕ್ಷದಿದೆ, ಅದನ್ನು ನಮ್ಮ ಪಕ್ಷ ಮಾಡೋದಂತಂದ್ರೆ ಅದು ಮುಖ್ಯಮಂತ್ರಿ ಒಂದು ಒಳ್ಳೆ ನಿರ್ಣಯ ತಗೋಬೇಕು. ಸಾಮಾನ್ಯ ಜನರಿಗೆ ದುಬಾರಿ ಮಾಡೋದು ಒಳ್ಳೆಯದಲ್ಲ. ಸರ್, ಸುರ್ಜೇವಾಲಾ ಅವರು ಆರೋಪ ಮಾಡ್ತಿದ್ರು ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ 40% ಕಮಿಷನ್ ಐತಿ, ಈ ಕಮಿಷನನ್ನು ನಾವು ಗ್ಯಾರಂಟಿ ಯೋಜನೆಗಳು ಕೊಟ್ಟರೆ ಯಾವುದೇ ಆರ್ಥಿಕ ಹೊರೆ ಬೀಳಂಗಿಲ್ಲ ಅಂತ ಹೇಳಿ. ಈ ಆರ್ಥಿಕ ಹೊರೆ ಬೀಳಂಗಿಲ್ಲ ತಂದ ಈ ಪೆಟ್ರೋಲ್ ಜಾಸ್ತಿ ಯಾಕೆ ಮಾಡಿ ಸರ್ ಅಂತ? ನೋಡ್ರಿ, ಒಬ್ಬ ಜವಾಬ್ದಾರಿ ಸ್ಥಾನಗೊಂದು ಸುರ್ಜೇವಾಲಾ ಅಂತ ಜವಾಬ್ದಾರಿ ಮಾತಾಡೋದಕ್ಕೆ ಕಾಂಗ್ರೆಸ್ ಫಸ್ಟ್ ಈ ಮಟ್ಟ ಕಾಂಗ್ರೆಸ್, ಯಾಕಂದ್ರೆ ದಿಲ್ಲಿ ಮಟ್ಟ ನಾಯಕರು ಹೊಸ ಪಕ್ಷದ ಬಗ್ಗೆ ಆಯ್ತು ಜನರ ಬಗ್ಗೆ ಭಾವನೆ ಎಲ್ಲ ಗೊತ್ತಿಲ್ಲದೆ ಮಾತಾಡ್ತಾರಲ್ಲ, ಅದ್ರ ಬಗ್ಗೆ ಈಗ ಸುರ್ಜೇವಾಲಾದಿಂದ ಕಾಂಗ್ರೆಸ್ ಈ ಮಟ್ಟಿಗೆ ಬಂದದ್ದು. ಸರ್, ಖಂಡಿಸ್ತೀರಾ ಯಾವ ರೀತಿ ಅಂತ? ಪೆಟ್ರೋಲ್ ಜಾಸ್ತಿ ಖಂಡನೆ ಈಗ ನಮ್ಮ ಪಕ್ಷ ನಾಯಕರು ನಮ್ದು ಖಂಡನೆ ಇದೆ, ಬಟ್ ಆದಷ್ಟು ಶೀಘ್ರ ವಿಡ್ರಾ ಮಾಡ್ಕೋತ ನಮ್ದು ಆಗ್ರಹ ಇದೆ. ಸರ್, ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಅಥಣಿಗೆ ಪದಾರ್ಥ ಭೇಟಿ ಕೊಡ್ತಾ ಇದ್ರಿ, ಆಮೇಲೆ ಮಾಜಿ ಶಾಸಕರನ್ನು ಕೂಡ ಒಳಗೊಂಡು ಈಗ ಸಭೆಯನ್ನು ಮಾಡ್ತಾ ಇದ್ರಿ ಸರ್, ಏನು ಉದ್ದೇಶ ಸರ್ ಇದು? ಇಲ್ಲ, ನಾವು ಪಕ್ಷ ಸಂಘಟನೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗೋಸ್ಕರ ನಾವು ಕೆಳಮಟ್ಟದಿಂದ ನಾವು ಪಕ್ಷ ಕಟ್ಟಿ ಗೆಲ್ಲಿಸುವಂಥ ಸೂಚನೆಗಳು ನಾವು ಜನರು ಅದನ್ನು ಮಾಡ್ತೀವಿ. ನಾವು ಹಂಗೈತಿ ಹಿಂಗೈತಿ ಚರ್ಚೆ ಮಾಡ್ತಿಲ್ಲ, ಪಕ್ಷ ಸಂಘಟನೆ ಮಾಡೋಕೆ ಒತ್ತು ಕೊಡ್ತೀವಿ.